ಎಸ್ ಸರ್, ಅದೇ ಇವಾಗ ಯಶ್ಪಾಲ್ ಸುವರ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು, ರಾಹುಲ್ ಗಾಂಧಿ ಅವರ ವಂಶವನ್ನು ನಾವು ಮುಗಿಸ್ತೀವಿ, ಮತ್ತು ಆ್ಯಕ್ಟರ್ ಪ್ರಕಾಶ್ ರೈ ಅವರಿಗೆ ಮೀನಿಗೆ ಆಹಾರವನ್ನು ಮಾಡಿ ಹಾಕ್ತೀವಿ ಅಂತ. ನೋಡಿ, ರಾಹುಲ್ ಗಾಂಧಿ ಅವರ ವಂಶ ಮುಗಿಸುವುದು ಬಿಡಿ, ರಾಹುಲ್ ಗಾಂಧಿ ಅವರ ನೆರಳನ್ನು ಮುಟ್ಲಿಕ್ಕೆ ಅವನಿಗೆ ಯೋಗ್ಯತೆ ಉಂಟಂತ ಕೇಳಿ. ಕಾಂಗ್ರೆಸ್ 100 ವರ್ಷಗಳ ಇತಿಹಾಸದ ಕಾಂಗ್ರೆಸ್ಸು ಇಂತಹ ಪುಂಡು ಪೋಖರಿಗಳನ್ನು ತುಂಬ ನೋಡಿದೆ. ಇದು ಅದರಲ್ಲಿ ಒಂದು. ಮತ್ತು ಅವರು ಶಾಸಕ ಹೇಳುವಂಥದ್ದು ತನ್ನ ಮೆದುಳಿನಲ್ಲಿ ಸ್ಪಷ್ಟವಾಗಿ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು. ನಾನೊಬ್ಬ ಶಾಸಕ ಅಂತ. ಉಡುಪಿ ಎಂಥ ನಗರ, ಅದು ಸಾಂಸ್ಕೃತಿಕ ನಗರ, ಸಭ್ಯರ ನಗರ, ಇಡೀ ಜಗತ್ತಿನ ಆಕರ್ಷಣೀಯ ಜನ ಇರ್ತಕ್ಕಂಥ ಒಂದು ನಗರದ ಜನಪ್ರತಿನಿಧಿಯಾಗಿ ಇಂಥ ಕೊಳಕು ಭಾಷೆ ಮಾತಾಡ್ತಾರಲ್ಲ. ಸಮುದ್ರಕ್ಕೆ ಎಸೆಯುವುದರಿಂದ ನಾವೆಲ್ಲ ಫುಟ್ಬಾಲ ನೋಡಿ. ಇದೆಲ್ಲ ಒಂದು ಅತ್ಯಂತ ಕಳಪೆ ಮಟ್ಟದ ಒಂದು ಮಾತುಗಳು. ಆದರೆ ಇವತ್ತು ನಿನ್ನೆ ರಾತ್ರಿ ನಮ್ಮ 12 PM ಮೋದಿ ಅವರು ರಾತ್ರಿ ವಿಡಿಯೋ ಮಾಡಿದ್ದಾರೆ. ನನ್ನ ತಾಯಿಗೆ ಬೈತಾರೆ, ನನ್ನ ತಾಯಿಗೆ ಬೈತಾರೆ ಅಂತ. ಸ್ವಾಮಿ, ಮಹಾತ್ಮ ಗಾಂಧೀಜಿಯವರ ತಾಯಿಗೆ ಬೈಯುವಾಗ ನೀವು ಯಾಕೆ ವಿಡಿಯೋ ಮಾಡಲಿಲ್ಲ? ಸೋನಿಯಾ ಗಾಂಧಿಯನ್ನು ಬಾರ್ಡ ಅಂತ ಹೇಳುವಾಗ ನಿಮಗೆ ವಿಡಿಯೋ ಮಾಡಲಿಕ್ಕೆ ಪುರ್ಸೊತ್ತು ಸಿಗಲಿಲ್ವಾ? ಸಿಕ್ಕವರಿಗೆ ಬೈಯುವ ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದು 2014ರಲ್ಲಿ ನೀವು. ಈಗ ಅದು ನಿಮಗೆ ತಿರುಗಿ ಬೀಳ್ತಾ ಇದೆ. ತಲೆಗೆ ಹೊಯ್ದುಕೊಂಡು ನೀರು ಕಾಲಿಗೆ ಬರಬೇಕು. ನಿಮ್ಮ ಕರ್ಮ ನೀವು ಅನುಭವಿಸಲಿಕ್ಕೇ ಬೇಕು. ಈ ಹಿಂದೆ ಈ ಯಶ್ಪಾಲ್ ಸುವರ್ಣ ಅವರು ನಿಮ್ಮ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅಲ್ಲಿ ಹೌದು, ಒಂದು ರೀತಿ ಅಶ್ಲೀಲವಾಗಿ ಪ್ರೊಟೆಸ್ಟ್ ಮಾಡಿ ನನ್ನ ಒಂದು ಪೋಸ್ಟರ್ ಹಾಕಿಕೊಂಡು ಎಲೆ ಅಡಿಕೆ ಹಾಕಿ ಉಗಿಯುವಂತ ಇದು ಅವರ ಕಲ್ಚರ್. ಇದು BJP RSS ಟ್ರೈನಿಂಗ್. ಇದು ಅಂದರೆ ಎದುರಾಳಿಯನ್ನು ನಿಂದನೆ ಮಾಡಬೇಕು ಮತ್ತು ಮಾನಸಿಕವಾಗಿ ಅವನನ್ನು ಕುಗ್ಗಿಸಬೇಕು ಹೇಳುವಂಥ ಅವರ ಒಂದು ಉಪಕ್ರಮ. ಇದು ಗಂಭೀರವಾಗಿ ಅವರು ಮಾಡ್ತಾನೆ ಇರ್ತಾರೆ. ಬಟ್ ವಿ ಡೋಂಟ್ ಕೇರ್, ಆಯಿತಾ? ಮತ್ತು ರಾಹುಲ್ ಗಾಂಧಿ ಅವರಿಗೆ ಮುಟ್ಟುವ ಮೊದಲು ನಮ್ಮನ್ನು ಮುಟ್ಟಿ ಮತ್ತೆ ರಾಹುಲ್ ಗಾಂಧಿಯನ್ನು ಮುಟ್ಲಿಕ್ಕೆ ಹೋಗಲಿ ಅವರು. ಇಂಥ ಹೇಳಿಕೆ ಉದ್ದೇಶ ಆದ್ರೆ ಏನು? ಹೇಳಿಕೆ ಉದ್ದೇಶ ಜನರ ನಡುವೆ ಗಲಭೆ ಆಗಬೇಕು. ಗಲಭೆ ಆಗುವಾಗ ಅದನ್ನು ಹಿಂದೂ ಮುಸ್ಲಿಂ ಮಾಡ್ತಾರೆ. ಹಿಂದೂ ಮುಸ್ಲಿಂ ಆಗುವಾಗ ಹಿಂದೂಗಳ ಹೆಚ್ಚು ಓಟು ನಮಗೆ ಬರ್ತದೆ. ಮುಂದೆ ಚುನಾವಣೆ ಇದೆ ಸ್ಥಳೀಯ ಸಂಸ್ಥೆಗಳಿಗೆ, ಮತ್ತು ನೆಕ್ಸ್ಟ್ ಇಯರ್ MLA ಬರ್ತದೆ. ಜನ ಹೊಡ್ಕೊಂಡು ಸಾಯಬೇಕು, ಇವರಿಗೆ ಓಟು ಸಿಗಬೇಕು. ಅದಕ್ಕೆ ಇನ್ನೂ ಇಂಥ ಭಾಷಣಗಳನ್ನು ಜಾಸ್ತಿ ಮಾಡ್ತಾರೆ. ಈ ಕಾಕ್ರೋಚ್ ಪಾರ್ಟಿಯಿಂದ ಅವರು ಏನಾದರೂ ಫ್ರಸ್ಟ್ರೇಷನ್ಗೊಳಗಾಗಿದ್ದಾರೆ? ಅದು ನೋಡಿ, ಅವರಿಗೆ ಫ್ರಸ್ಟ್ರೇಷನ್ ರೈತರ ಚಳುವಳಿಯಲ್ಲಿ ಆಗಿದೆ. ರೈತರನ್ನ ದೇಶದ್ರೋಹಿಗಳು ಅಂತ ಹೇಳಿದ್ದಾರೆ, ವಿದ್ಯಾರ್ಥಿಗಳನ್ನು ದೇಶದ್ರೋಹಿ ಅಂತ ಹೇಳ್ತಾರೆ. ಈಗ ನಿಮ್ಮ ಕೇಜ್ರಿವಾಲ್ ಮತ್ತು ಅಣ್ಣಾ ಹಜಾರೆ ಹೋರಾಟಕ್ಕೆ ಕೂತಾಗ ಕಾಂಗ್ರೆಸ್ ವಿರುದ್ಧ ಕೂತಾಗ ಕಾಂಗ್ರೆಸ್ನವರು ದೇಶದ್ರೋಹಿ ಅಂತ ಹೇಳಲಿಲ್ಲ, ಹಿಂದೂ ದ್ರೋಹಿ ಅಂತಲೂ ಹೇಳಲಿಲ್ಲ. ಇವರು ಎಲ್ಲರಿಗೂ ಹೇಳುದು ಅಂದರೆ ಇವರನ್ನು ಪ್ರಶ್ನಿಸಲೇಬಾರದು ಹೇಳುವಂಥ ಮನಸ್ಥಿತಿ, ಸರ್ವಾಧಿಕಾರದ ಮನಸ್ಥಿತಿ ಅವರದ್ದು. ಹಾಗಾಗಿ ಈಗ ನಡೀತಾ ಇದೆ. ನಿಮ್ಮ ಕಾರ್ಕಳದ ಲೀಡರ್ ವಕ್ತಾರರಾಗಿರುವಂಥ ಪ್ರದೀಪ್ ಬೇಲಾದಿ ಅವರು ನಿನ್ನೊಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಏನಂತಂದ್ರೆ ಕಾಲಚಕ್ರ ತಿರುಗ್ತಾ ಇರೋದು. ಹೌದು, ನನ್ನ ಪೋಸ್ಟರ್ ಹಾಕಿ ಅವತ್ತು ಉಗಿದ್ರು, ಇವತ್ತು ಅವನ ಪೋಸ್ಟರ್ ಹಾಕಿ ಮೊಟ್ಟೆ ಹೊಡೆದ್ರು. ಆದರೆ ಇದು ಒಳ್ಳೇದಲ್ಲ ಅಂತ ಹೇಳಿದ್ರು ನಾನು. ಯಾರು ಮಾಡೋದು ಒಳ್ಳೇದಲ್ಲ. ಬಟ್ ಈ ಕಲ್ಚರನ್ನು ನೀವು ಹಬ್ಬಿಸಿ ಆಯ್ತಲ್ಲ, ಈಗ ಅದನ್ನು ತಡೆಯುವುದು ಹೇಗೆ ಅಂದರೆ ಮಿಸ್ಟರ್ ಮೋದಿ, ಮಿಸ್ಟರ್ ಮೋಹನ್ ಭಾಗವತ್ ಬಂದು ಸಾರ್ವಜನಿಕರಲ್ಲಿ ಮತ್ತು ಅವರ ಕಾರ್ಯಕರ್ತರಲ್ಲಿ ಹೇಳಬೇಕು, ಇನ್ನು ಮುಂದೆ ಇಂತಹ ಟ್ರೋಲ್ಗಳನ್ನು ನಿಲ್ಲಿಸಿ ಅಂತ. ನೀವು ಸ್ಟಾರ್ಟ್ ಮಾಡಿದ್ದೀರಿ, ನೀವು ನಿಲ್ಲಿಸಬೇಕು, ನಾವು ನಿಲ್ಲಿಸ್ತೇವೆ.